ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ತುಮಕೂರು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಭಗವಾನ್ ಬಿಸಿ ರವರ ಅಧ್ಯಕ್ಷತೆಯಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿವಿಯ ವ್ಯಾಪ್ತಿಗೆ ಒಳಪಡುವ ಕಾಲೇಜುಗಳ ಸಹಯೋಗದಲ್ಲಿ ನಶಾಮುಕ್ತ ಭಾರತ, ನಶಾಮುಕ್ತ ಕರ್ನಾಟಕ, ನಶಾಮುಕ್ತ ಕ್ಯಾಂಪಸ್ ಅಂಗಾಂಗ ದಾನ ಅಭಿಯಾನ ಮತ್ತು ಜಾಥಾವನ್ನು ಸಹಯೋಗದಲ್ಲಿ ಏಪ್ರಿಲ್ 25ರಂದು ಆಯೋಜಿಸಲಾಗಿದೆ ಎಂದು ಐಎಂಎ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ವೀರಭದ್ರಯ್ಯ ತಿಳಿಸಿದ್ದಾರೆ. ಐಎಂಎ ಸಭಾಂಗಣದಲ್ಲಿ ಇಂದು ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳಿಗೆ ಕ್ಯಾಂಪಸ್ಗಳಲ್ಲಿ ಬಹು ಸರಳವಾಗಿ ನಶೆ ಏರಿಸುವ ಅಮಲು ಪದಾರ್ಥಗಳು ಲಭ್ಯವಾಗುತ್ತಿರುವ ಹಿನ್ನೆಲೆಯಲ್ಲಿ ಹದಿಹರೆಯದ ಮಕ್ಕಳು ಬಹುಬೇಗ ನಶೆಯ ಕದಂಬ ಬಾಹುಗಳಿಗೆ ಬಲಿಯಾಗುತ್ತಿದ್ದು, ಇದರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ವಾಕಥಾನ್ ಹಮ್ಮಿಕೊಳ್ಳಲಾಗಿದೆ. ಇದುವರೆಗೂ 14 ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಏಪ್ರಿಲ್ 25ರಂದು 15ನೇ ಕಾರ್ಯಕ್ರಮವನ್ನು ತುಮಕೂರು ಜಿಲ್ಲೆಯಲ್ಲಿ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯದ ಕುಲಪತಿಗಳು ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ಗಳನ್ನು ಕೇವಲ ಶಿಕ್ಷಣ ನೀಡಲಿಕ್ಕಷ್ಟೇ ಬಳಕೆ ಮಾಡದೆ ಇಂತಹ ಸಾಮಾಜಿಕ ಕಳಕಳಿಯ ಕೆಲಸಗಳಿಗೂ ಉತ್ತೇಜನ ನೀಡುತ್ತಾ ಬಂದಿದೆ. ಏಪ್ರಿಲ್ 25ರಂದು ಬೆಳಗ್ಗೆ 6:30 ಗಂಟೆಗೆ ನಗರದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಸಮಾವೇಶಗೊಳ್ಳುವ ವಿದ್ಯಾರ್ಥಿಗಳು, ಯುವಜನರು, ಜನಸಾಮಾನ್ಯರಿಗೆ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಿಂದ ಹೊರಟು ಶಿವಕುಮಾರ ಸ್ವಾಮೀಜಿ ಸರ್ಕಲ್ನಿಂದ ಕೋತಿ ತೋಪ್ ಮೂಲಕ ಅಮಾನಿ ಕೆರೆಯಲ್ಲಿರುವ ಗಾಜಿನ ಮನೆಯಲ್ಲಿ ಮುಕ್ತಾಯಗೊಳ್ಳಲಿದೆ. ಈ ವಾಕಥಾನ್ನಲ್ಲಿ 8 ರಿಂದ 10 ಸಾವಿರಕ್ಕೂ ಹೆಚ್ಚು ಯುವ ಜನರು ಪಾಲ್ಗೊಳ್ಳುತ್ತಿದ್ದಾರೆ ಎಂದು ಡಾಕ್ಟರ್ ವೀರಭದ್ರಯ್ಯ ತಿಳಿಸಿದ್ದಾರೆ. ಸಮಾಜ ಸೇವಕ ಸ್ಫೂರ್ತಿ ಚಿದಾನಂದ್ ಮಾತನಾಡಿ, ಡ್ರಗ್ಸ್ ಇಂದು ಮಕ್ಕಳಿಗೆ ಪಿಡುಗಾಗಿ ಪರಿಣಮಿಸಿದೆ. ಇದುವರೆಗೂ ನಗರದ ಪ್ರತಿಷ್ಠಿತ ಶಾಲಾ ಕಾಲೇಜುಗಳಿಗೆ ಮಾತ್ರ ಸೀಮಿತವಾಗಿದ್ದ ಡ್ರಗ್ಸ್ ಮಾಫಿಯಾ ಇಂದು ಗ್ರಾಮೀಣ ಭಾಗವನ್ನು ತಲುಪಿದೆ. ಅತಿ ಹೆಚ್ಚು ಬಲಿಯಾಗುತ್ತಿರುವುದು ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಓದುತ್ತಿರುವ ಯುವ ಜನರು. ಹಾಗಾಗಿ ಇದನ್ನು ವ್ಯವಸ್ಥಿತ ರೀತಿಯಲ್ಲಿ ತಡೆಗಟ್ಟುವ ನಿಟ್ಟಿನಲ್ಲಿ ಶಾಲಾ ಕಾಲೇಜುಗಳಲ್ಲಿಯೂ ಮಕ್ಕಳನ್ನು ರಕ್ತ ಪರೀಕ್ಷೆಗೆ ಒಳಪಡಿಸಲಾಗುತ್ತಿದೆ. ಡ್ರಗ್ಸ್ ಸೇವನೆಯ ಜೊತೆಗೆ ಸಮಾಜಕ್ಕೆ ಕಂಟಕಪ್ರಾಯವಾದ ಡ್ರಗ್ಸ್ ಪೆಡ್ಲರ್ಗಳನ್ನು ಪತ್ತೆ ಹಚ್ಚಿ ವ್ಯವಸ್ಥಿತ ಜಾಲವನ್ನು ಭೇದಿಸುವ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ನಶೆ ಮುಕ್ತ ಕ್ಯಾಂಪಸ್ ಅಭಿಯಾನವನ್ನು ಆಯೋಜಿಸಿದ್ದು, 2028ರ ವೇಳೆಗೆ ಕರ್ನಾಟಕವನ್ನು ನಶಾ ಮುಕ್ತ ಮಾಡುವುದು ಇದರ ಹಿಂದಿನ ಉದ್ದೇಶವಾಗಿದೆ. ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಈ ಅಭಿಯಾನವನ್ನು ಯಶಸ್ವಿಗೊಳಿಸಲು ಸರ್ಕಾರ ಮುಂದಾಗಿದೆ. ದಿಶಾ ಬೋಯಿ ಫೌಂಡೇಶನ್ ಸಹಯೋಗದೊಂದಿಗೆ 1500 ಉಪನ್ಯಾಸಕರಿಗೆ ತರಬೇತಿ ನೀಡಿ ಅವರ ಮೂಲಕ ವಿದ್ಯಾರ್ಥಿಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡುವ ಮೂಲಕ ನಶೆ ಮುಕ್ತ ಭಾರತ ನಿರ್ಮಾಣಕ್ಕೆ ಕೆಲಸ ಮಾಡಲಿದ್ದಾರೆ ಎಂದರು. ಭಾರತ ಇಂದು 44% ಯುವ ಜನತೆಯನ್ನು ಹೊಂದಿದೆ. ಹೆಚ್ಚು ಯುವ ಜನರೇ ಇಂತಹ ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದು, ಡ್ರಗ್ಸ್ ಕಪಿಮುಷ್ಟಿಯಿಂದ ಯುವ ಜನರನ್ನು ಹೊರತರುವ ನಿಟ್ಟಿನಲ್ಲಿ ಸಾರ್ವಜನಿಕರು, ಸಂಘ ಸಂಸ್ಥೆಗಳು, ಅಧಿಕಾರಿಗಳು, ಮಾಧ್ಯಮಗಳು ಕೈಜೋಡಿಸಿ ಕೆಲಸ ಮಾಡಬೇಕಿದೆ. ಆ ಮೂಲಕ 2028ರೊಳಗೆ ದೇಶವನ್ನು ನಶೆ ಮುಕ್ತಗೊಳಿಸಲು ಕೇಂದ್ರ ಸರ್ಕಾರ ಪಣ ತೊಟ್ಟಿದೆ. ಇಲ್ಲಿ ಪೋಷಕರ ಪಾತ್ರ ಮಹತ್ವ ಪಡೆಯಲಿದೆ. ಹಾಗಾಗಿ ಎಲ್ಲರೂ ಒಗ್ಗೂಡಿ ಡ್ರಗ್ಸ್ ಎಂಬ ಸಾಮಾಜಿಕ ಪಿಡುಗನ್ನು ಎದುರಿಸೋಣ ಎಂದು ಎಸ್ಪಿ ಚಿದಾನಂದ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಅಭಿಯಾನದ ಸಂಚಾಲಕರಾದ ಡಾಕ್ಟರ್ ಎಂಆರ್ ಹುಲಿನಾಯಕರ್, ಐಎಂಎ ಪದಾಧಿಕಾರಿಗಳಾದ ಡಾಕ್ಟರ್ ರಾಘವೇಂದ್ರ, ಡಾಕ್ಟರ್ ಕೃಷ್ಣಮೂರ್ತಿ ಮತ್ತಿತರರು ಪಾಲ್ಗೊಂಡಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಸಣ್ಣದಿದ್ದಾಗ ಅದನ್ನು ನಾವು ಸರಿ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಆ ದಿಸೆಯಲ್ಲಿ ನಾವು ತಂದೆ ತಾಯಿಗಳಿಗೆ, ಸಮಾಜಕ್ಕೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕಾಗತ್ತೆ. ಆ ದಿಸೆಯಲ್ಲಿ ವ್ಯಕ್ತಿಗತವಾಗಿ ಅವರಿಗೆ ತಿಳುವಳಿಕೆ ಕೊಡುವಂಥದ್ದು, ಸಂಕಷ್ಟಗಳಿಗೆ ಪಾಲುದಾರಿಕೆ ಆಗುವಂಥದ್ದು, ಫ್ಯಾಮಿಲಿಯಲ್ಲಿ ವಿಶಿಷ್ಟವಾಗಿ ತಂದೆ ತಾಯಿಗಳಿಗೆ ಮತ್ತು ಬ್ರದರ್ಸ್ ಸಿಸ್ಟರ್ಸು ಏನು ಫ್ಯಾಮಿಲಿ ಅನ್ನುವಂಥದ್ದು ಇರ್ತದೆ, ಅವರು ಸಿಂಪಥೆಟಿಕ್ ಆಗಿ ನೋಡೋದಲ್ಲದೆ ಸರಿಯಾದ ಮಾರ್ಗದರ್ಶನ ತೋರಿಸುವಂಥದ್ದು ದೊಡ್ಡ ಕರ್ತವ್ಯ. ಹಾಗೆ ಸ್ಕೂಲ್ ಕಾಲೇಜಂತೂ ವಿಶಿಷ್ಟವಾದ ಪ್ಲೇಸ್ಗಳು, ಅದಕ್ಕೂ ಸಹ ನಾವು ಸಾಕಷ್ಟು ನಾವು ಕಾಳಜಿ ತಗೊಳ್ಬೇಕಾಗುತ್ತೆ. ಅದರ ಜೊತೆಯಲ್ಲಿ ಲಾ ಎನ್ಫೋರ್ಸ್ಮೆಂಟ್ ಇರ್ಬೋದು, ಹಾಗೆ ಹೊಸ ರೂಲ್ಸು ರೆಗ್ಯುಲೇಷನ್ ಮಾಡುವಂಥದ್ದು ಆಗಿರ್ಬೋದು, ಈ ಥರದ ಸಬ್ಸ್ಟೆನ್ಸ್ ಸಿಗಲಾರ್ದಂತೆ ಮಾಡುವಂಥದ್ದು ಇವೆಲ್ಲವುಗಳು ಪ್ರಮುಖವಾಗಿ ಆಗುತ್ತೆ. ಆ ದಿಶೆಯಲ್ಲಿ ನಾವು ಯುವಕರಿಗೆ, ಸಮಾಜಕ್ಕೆ ಒಂದು ಇದರ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅದು ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅವರು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಅನೇಕ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ನಮ್ಮ ಜಿಲ್ಲೆಯಲ್ಲಿ ಸಹಿತ ಸುಮಾರು ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಥ ಸುಮಾರು 42 ಕಾಲೇಜುಗಳಿವೆ. ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಸ್ಟಾಫ್ಗಳು ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. 25ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ನಾವು ಒಂದು ಜಾಥಾ ಮಾಡುವಂಥದ್ದು ಮತ್ತು ಅವೇರ್ನೆಸ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು, ಗೃಹ ಮಂತ್ರಿಗಳೇ ಇದರ ಉದ್ಘಾಟನೆ ಮಾಡ್ತಾರೆ.
ಕೇಂದ್ರ ಮಂತ್ರಿಗಳಾದಂಥ ಸೋಮಣ್ಣವರು ಬರ್ತಾರೆ, ಸಿದ್ಧಗಂಗಾ ಮಠದ ಸ್ವಾಮೀಜಿ ಬರ್ತಾರೆ, ಹಾಗೆ ನಮ್ಮ ಪಟ್ನಾಯಕನಹಳ್ಳಿ ನಂಜಾವದೇವ ಸ್ವಾಮಿಗಳು ಬರ್ತಾರೆ. ಅನೇಕ ಸ್ವಾಮೀಜಿಗಳು, ಗಣ್ಯರು ಪ್ರಮುಖವಾಗಿ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮೊದಲು MG ಸ್ಟೇಡಿಯಂ, ಇದು ನಮ್ಮ ಗೌರ್ಮೆಂಟ್ ಜೂನಿಯರ್ ಕಾಲೇಜಿನಲ್ಲಿ ಒಂದು ಸಭಾ ಕಾರ್ಯಕ್ರಮ ನಡೆದು ಇದರ ಬಗ್ಗೆ ವಿಶಿಷ್ಟವಾಗಿ ಏನು ಈ ವಿಷಯಗಳ ಬಗ್ಗೆ ಪ್ರಮುಖರು ಒಂದಿಷ್ಟು ಬೆಳಕು ತರ್ತಾರೆ. ತದನಂತರ ಸುಮಾರು ನಾವೊಂದು 7-8 ಸಾವಿರ ಮಕ್ಕಳು ಇದರಲ್ಲಿ ಭಾಗವಹಿಸ್ತಾರೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ಅವರೆಲ್ಲರೂ ನಮ್ಮ ಜೂನಿಯರ್ ಕಾಲೇಜಿನಿಂದ ಪ್ರಾರಂಭ ಮಾಡಿ ಒಂದು ವಾಕಾಥಾನ ಮಾಡಿ ಕೆಲವು ಕಡೆ ಒಂದು ಕಿಟ್ ಥರ ಮಾಡಿ ಸಮಾಜದ ಈ ಡ್ರಗ್ಸ್ ಅಬ್ಯೂಸ್ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು, ಬೀದಿ ನಾಟಕಗಳ ಥರ ಒಂದಿಷ್ಟು ಮಾಡ್ತಾರೆ. ಹಾಗೆ ಮುಂದುವರೆದು ನಮ್ಮ ಕ್ಲಾಸ್ ಹೌಸ್ ಅಲ್ಲಿ ತನಕ ಹೋಗಿ ಅಲ್ಲಿ ಇದು ವಿಸರ್ಜನೆ ಆಗುತ್ತೆ. ಇದೊಂದು ಸ್ಥೂಲವಾದಂಥ ಒಂದು ಕಾರ್ಯಕ್ರಮ. ಇದು ಭಾಳ ಪ್ರಮುಖವಾದಂಥ ವಿಷಯ. ಯಾಕಂದರೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಿತ ಇದೊಂದು ಪೀಡಿಯಾಗಿದೆ. ನಾವು ಈಗಾಗಲೇ ಅನೇಕ ದೇಶಗಳಲ್ಲಿ ನಾವು ಇದನ್ನು ನೋಡಿದ್ದೇವೆ. ಮೊನ್ನೆ ತಾನೇ ಅಮೇರಿಕಾದಿಂದ ವೆನಿಜುಲಾ ಅವರು ಕ್ಲೇಮ್ ಮಾಡಿದ್ದು ಭಾಳಷ್ಟು ಡ್ರಗ್ಸ್ಗಳು ನಮ್ಮ ದೇಶಕ್ಕೆ ಇಲ್ಲಿಂದ ಸಪ್ಲೈ ಆಗುತ್ತೆ ಅನ್ನುವಂಥದ್ದು. ಅಂದರೆ ಒಂದು ದೇಶದ ರಾಜಕೀಯ ಬದಲಾವಣೆ ಆಗ್ತಾಯಿದೆ ಈ ಡ್ರಗ್ಸ್ ಅಬ್ಯೂಸ್ನಿಂದ. ನಮ್ಮಲ್ಲಿ ಪಂಜಾಬ್ ಪ್ರಾಂತದಲ್ಲಿ ಪಾಕಿಸ್ತಾನದ ಸುಮಾರು ಡ್ರಗ್ಸ್ ಬಂದು ಭಾಳ ಯುವಕರು ಡ್ರಗ್ ಅಬ್ಯೂಸ್ನಲ್ಲಿ ಅಡಿಕ್ಷನ್ ಆಗಿಬಿಟ್ಟಿದ್ದಾರೆ ಅನ್ನುವಂಥದ್ದು ನಾವು ಓದಿದ್ದೇವೆ. ಇದು ಕೇವಲ ಒಂದು ಪಂಜಾಬ್ ಅಂತ ನಾನು ಹೇಳ್ತಾ ಇಲ್ಲ, ಇಡೀ ದೇಶದಲ್ಲಿ ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಮುಖ್ಯವಾಗಿ ಯುವಕರು ಅವ್ರದ್ದು ಪರ್ಸ್ನಲ್ ಪ್ರಾಬ್ಲಮ್ಸ್, ಅವ್ರದ್ದು ಆ್ಯಂಗ್ಸಿಟಿ ಮತ್ತು ಡಿಪ್ರೆಷನ್ನು ಅನೇಕ ಕಾರಣ, ಅಥವಾ ತಾವು ಏನು ಅಂದ್ಕೊಂಡಿರೋದು ಆಗದೇ ಇರುವಂಥ ಸಂದರ್ಭದಲ್ಲಿ ಆ ಥರದ ಸಹಪಾಠಿಗಳು ಅಥವಾ ಸ್ನೇಹಿತರು ಸೇರೋದರಿಂದ ಈ ಥರದ ಕೆಲಸಗಳು ಆಗ್ತಾಯಿದೆ. ಅದಕ್ಕೆ ನಾವು ಒಬ್ಬ ವ್ಯಕ್ತಿಯಾಗಿ, ಒಂದು ಸಮಾಜವಾಗಿ, ಒಂದು ಫ್ಯಾಮಿಲಿಯಾಗಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಇದನ್ನು ಹೆಚ್ಚು ಜಾಗೃತಿ ಮಾಡಿ ಅದರ ಪರಿಣಾಮಗಳನ್ನು ಮತ್ತು ಆದ ನಂತರ ಕೇವಲ ಬೈಯೋದ್ರಿಂದ ಅಥವಾ ಅವ್ರಿಗೆ ಶಿಕ್ಷೆ ಕೊಡೋದ್ರಿಂದ ಅನುಕೂಲ ಆಗೋದಿಲ್ಲ. ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ಬೇಕಾಗತ್ತೆ, ರಿಹ್ಯಾಬಿಲಿಟೇಷನ್ ಮಾಡಬೇಕಾಗತ್ತೆ, ಆ ಥರದ ವಾತಾವರಣ ನಿರ್ಮಾಣ ಮಾಡಬೇಕಾಗುತ್ತೆ. ಇವೆಲ್ಲ ಕಾರ್ಯಕ್ರಮಗಳನ್ನು ಕೇವಲ ವ್ಯಕ್ತಿಗತವಾಗಿ ಮಾಡೋದು ಕಷ್ಟ. ಹೀಗಾಗಿ ಒಂದು ಸಮಾಜವಾಗಿ, ಒಂದು ಯೂನಿವರ್ಸಿಟಿ ಆಗಿ ಎಲ್ಲರೂ ಒಟ್ಟಾರೆಯಾಗಿ ಇದನ್ನು ನಾವು ಸಮಾಜದಲ್ಲಿ ಜಾಗೃತಗೊಳಿಸಬೇಕಾಗತ್ತೆ. ಆ ದಿಸೆಯಲ್ಲಿ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಮತ್ತು ಅದರ ವೈಸ್ ಚಾನ್ಸಲರು ಹಾಗೆಲ್ಲ ಸಿನೆಟ್ ಸಿಂಡಿಕೇಟ್ ಮೆಂಬರ್ಸು, ಆಯಮೇಲೆ ಎಲ್ಲ ಡಾಕ್ಟ್ರುಗಳು ಒಟ್ಟಾರೆ ಸಮಾಜವಾಗಿ ಒಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇದು ಯಶಸ್ವಿಯಾಗಲಿ, ಭಾಳ ಜನರಿಗೆ ಇದರ ಸದುಪಯೋಗ ಆಗಲಿ, ಮುಖ್ಯವಾಗಿ ಯುವಕರಿಗೆ ಇದು ಜಾಗೃತಿ ಆಗುವಂಥ ಕಾರ್ಯಕ್ರಮ. ಇವತ್ತು ಸಮಾಜದಲ್ಲಿ ಪಿಡುಗಾಗಿರ್ತಕ್ಕಂಥದ್ದು ಈ ಒಂದು ಡ್ರಗ್ಸ್. ಬಹುಶಃ ಮಕ್ಕಳ ಏನು ಮನಸ್ಥಿತಿಯನ್ನ ತೆಗೆದಾಕೊಳ್ಳೋಕೆ ಇದು ಎಂತ ಒಂದು ಅನಿವಾರ್ಯತೆ ಆಗಿದೆ. ಇದರಲ್ಲಿ ತುಂಬಾ ಕಷ್ಟಪಡೋರು ಪೋಷಕರು. ಯಾಕೆಂದ್ರೆ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸಿದ್ರೆ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ಅವರು ಒಳ್ಳೆಯ ಭವಿಷ್ಯವನ್ನ ರೂಪಿಸ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಈ ಒಂದು ಕಾಲೇಜುಗಳಿಗೆ ಸೇರಿಸಿ ಒಂದು ಚೆನ್ನಾಗಿ ಓದುವಂತ ಮಕ್ಕಳು ಕೂಡ ಈ ಒಂದು ವ್ಯಸನಕ್ಕೆ ತುತ್ತಾಗಿ ಅವರ ಒಂದು ಜೀವನದ ಮಧ್ಯದಲ್ಲೇ ಅವರ ಜೀವನ ಒಂದು ಆಘಾತಕಾರಿ ಪರಿಣಾಮಕ್ಕೆ ಒಳಗಾಗತ್ತೆ. ಇದನ್ನ ಕೇಂದ್ರ ಸರ್ಕಾರ ಎಲ್ಲ ಬ್ಯೂರೋಸ್, ಏನು NI ಇರ್ಬೋದು, ಸಾಕಷ್ಟು ಬ್ಯೂರೋಸ್ ಇದನ್ನ ಎಲ್ಲ ಮನಗೊಂಡು 7 ಮಿನಿಸ್ಟ್ರಿ ಬರುತ್ತೆ. ಇದರಲ್ಲಿ ಇನ್ನೊಂದು ವಿಶೇಷವಾಗಿ ಡಾಕ್ಟರ್ ಸಾಕಷ್ಟು ಸುದೀರ್ಘವಾಗಿ ಎಲ್ಲ ವಿಚಾರವನ್ನು ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ದಿಶಾಬೋಧ ಫೌಂಡೇಶನ್ ಜೊತೆಗೆ ಒಂದು MOA ಆಗಿದೆ. 1200 ಲೆಕ್ಚರರ್ಸ್ ನ ತೆಗೆದುಕೊಂಡು ಎಲ್ಲಾ ಕಾಲೇಜ್ಗೆ ಒಂದೊಂದು ಪೀರಿಯಡ್ ಕೊಟ್ಬಿಟ್ಟು ಇದಕ್ಕೆ ಒಂದು ಸ್ಫೂರ್ತಿದಾಯಕವಾದಂತಹ ಮಾತುಗಳನ್ನ ಆಡಿಸಿ ಮತ್ತೆ ಅವರಿಗೆ ಈ ಒಂದು ನಶೆಯಿಂದ ಹೊರಗೆ ತರುವಂತ ವಿಚಾರಗಳನ್ನ ತಿಳಿಸುವಂತ ಸದುದ್ದೇಶ ಇಟ್ಕೊಂಡಿದ್ದಾರೆ. ಮತ್ತೆ ಈ ಒಂದು ಏನು ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋದವರು ಕೂಡ ಎಲ್ಲ ಕ್ಯಾಂಪಸ್ ನ ಸುತ್ತಮುತ್ತ ಪೊಲೀಸ್ಗೆ ಈ ಒಂದು ಜಿಲ್ಲಾಡಳಿತ ಪೊಲೀಸ್ನು ಕೂಡ ತೆಗೆದುಕೊಂಡು ಯಾರು ಆ ಒಂದು ಮಾದಕ ವಸ್ತುಗಳನ್ನ ಮಾರಾಟ ಮಾಡ್ತಾರೆ ಅವರ ಚಲನವಲನಗಳನ್ನೆಲ್ಲ ಇಟ್ಕೊಂಡು ಒಟ್ಟಾರೆ 2028 ಹೊತ್ತಿಗೆ
ನಶಾಮುಕ್ತ ಭಾರತವನ್ನಾಗುವ ಸಂಕಲ್ಪ ಈ ಒಂದು ಸಂಸ್ಥೆ ಮಾಡ್ತಾ ಇದೆ. ಇದಕ್ಕೆ ಅನೇಕರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಷ್ಟು ಸಂಸ್ಥೆಗಳು ನಮ್ಗೆ ಕೈ ಜೋಡಿಸಿದಾವೆ, ಕೆಲಸ ಮಾಡ್ತವೆ. ಇದರಲ್ಲಿ ನೀವು ಮಾಧ್ಯಮ ಮಿತ್ರರು ಬಂದಿದ್ದೀರಿ. ನಿಮ್ಮಗಳ ಪಾತ್ರ ಬಹಳ ಮುಖ್ಯವಾಗಿದೆ. ಒಂದೊಂದು ಎಳೆ ಎಳೆಯಾಗಿ ನಿಮ್ಮ ಪತ್ರಿಕೆಗಳಲ್ಲಿ ನೀವು ಆ ಒಂದು ಜೀವನದ ಅವ್ರಿಗೆ ಎಂತಂತ ಸಾಧಕ ಬಾಧಕಗಳು, ಅವ್ರ ನೋವುಗಳು ಏನಾಗಿದೆ, ಆ ನೋವುಗಳನ್ನ ಸವಿಸ್ತಾರವಾಗಿ ಆದ್ರೆ ಪೋಷಕರಿಗೂ ಎಲ್ಲೋ ಒಂದ್ ಕಡೆ ನೀವು ಕೊಟ್ಟಂತ ಆ ಒಂದು ಮಾದರಿಯಾದಂತ ಒಂದು ಪತ್ರಿಕೆಯಲ್ಲಿ ಬರೆದಂತ ವಿಷಯಗಳು ಅವ್ರಿಗೆ ಗಮನಕ್ಕೆ ತರಬೇಕು. ಯಾಕೆಂದ್ರೆ ಈ ಒಂದು ನಿಟ್ಟಿನಲ್ಲಿ ಯುವ ಪೀಳಿಗೆ, ನಮಗೆ ನಮ್ಮ ಭಾರತದಲ್ಲಿ 40% ಯುವಕರೇ ತುಂಬಿದ್ದಂತ ಕಾಲದಲ್ಲಿ ಯುವಕರಿಗೆ ಇಂತ ಒಂದು ವ್ಯಸನಕ್ಕೆ ತುತ್ತಾದ್ರೆ ನಮ್ಮ ದೇಶ ಯಾವ ಮಟ್ಟಕ್ಕೆ ಎಲ್ಲಿಗೆ ಹೋಗ್ಬೋದು ಅಂತ ನಾವಾದ್ರೂ ಅದಕ್ಕೆ ಕ್ವಶನ್ ಮಾರ್ಕ್ ಹಾಕಬೇಕು. ಯುವಕರ ದೃಷ್ಟಿಯಲ್ಲಿ ನಾವು ಸರಿದೂಗಿಸಬೇಕಾದ್ರೆ ಇಂತ ಒಂದು ನಶಾಮುಕ್ತ ಭಾರತವನ್ನ, ಅರ್ಥಪೂರ್ಣವಾದಂತ ಕಾರ್ಯಕ್ರಮವನ್ನ ಎಲ್ಲ ಸಹಯೋಗದೊಂದಿಗೆ, ಅದರಲ್ಲೂ ಕೂಡ ಇವತ್ತು IMA ಕೂಡ ನಮ್ಮೊಂದಿಗೆ ಕೈ ಜೋಡಿಸಿ ಇದನ್ನ ಯಶಸ್ವಿಗೊಳಿಸ್ತಾ ಇದ್ದಾರೆ. ದಿನಾಂಕ 25/4/2026 ಬೆಳಿಗ್ಗೆ 7 ಗಂಟೆಗೆ 6:30 ನಾವು ಹೈಸ್ಕೂಲ್ ಫೀಲ್ಡ್ ಅಲ್ಲಿ ಎಲ್ಲ ಒಂದು ಸುಮಾರು 8,000 to 10,000 ಮಕ್ಕಳು ಅಸೆಂಬಲ್ ಆಗ್ತಾರೆ. ಅನೇಕ ಗಣ್ಯರು ಬರ್ತಾ ಇದ್ದಾರೆ, ಜಿಲ್ಲಾ ಮಂತ್ರಿಗಳು ಮತ್ತೆ ನಮ್ಮ ಇಬ್ಬರು ಶಾಸಕರು ಕೂಡ, ಮತ್ತೆ ಎಲ್ಲ ಜಿಲ್ಲಾ ಅಧಿಕಾರಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನ ಪಾಲ್ಗೊಳ್ತಾರೆ. ಈ ಕಾರ್ಯಕ್ರಮ ಬಹಳ ಯಶಸ್ವಿ ಆಗ್ಬೇಕು, ಒಂದು ಮನವರಿಕೆ ಆಗ್ಬೇಕು ಮಕ್ಕಳಲ್ಲಿ. ಯಾಕಂದ್ರೆ ಏನು SLC ಅಲ್ಲಿ ಹೈಸ್ಕೂಲ್ ಮಟ್ಟಕ್ಕೆ ಈ ಒಂದು ಪಿಡುಗು ಬಂದಿದೆ ಅಂದ್ರೆ ಅವರ ಮಕ್ಕಳ ಒಂದು ಈ ಒಂದು ಪೋಷಕರ ಎಷ್ಟು ನೋವಾಗುತ್ತೆ. ಯಾಕಂದ್ರೆ ಎಷ್ಟೋ ಕಷ್ಟ ಸುಖಗಳಿಂದ ಅವ್ರು ಓದಿಸಿ ಆ ಮಕ್ಕಳು ಈ ಒಂದು ನಶೆಗೆ ಅಥವಾ ಡ್ರಗ್ಗೆ ಅಡಿಕ್ಟ್ ಆಗ್ತಾರೆ ಅಂದ್ರೆ ಅವ್ರ ಜೀವನ ಅಲ್ಲಿಗೆ ಹೋಗುತ್ತೆ, ಮನುಷ್ಯತ್ವವನ್ನೇ ಕಳ್ಕೊಳ್ಳುವಂತ ಒಂದು ವಿಚಾರಕ್ಕೆ ಅವರು ಹೋಗ್ತಾ ಇರ್ತಾರೆ. ಇಂತಹ ಒಂದು ನಿರ್ಮೂಲನೆ ಮಾಡುವಂತ ಈ ಒಂದು ಸತ್ಕಾರ್ಯಕ್ಕೆ ಎಲ್ಲ ಸಂಘಗಳು ಕೈ ಜೋಡಿಸಿದ್ದಾವೆ. ಅದರೊಂದಿಗೆ ನಿಮ್ಮ ಪತ್ರಿಕಾ ಮಾಧ್ಯಮದವರು ನೀವು ಕೂಡ ನಮಗೆ ಕೈ ಜೋಡಿಸಿ ಹೆಚ್ಚು ಇದನ್ನ ಪ್ರಚಾರ ಮಾಡಿ ಈ ಒಂದು ಹಾನಿಗೊಳಗಾಗುವಂತ ಮತ್ತೆ ಈ ಮಕ್ಕಳ ಭವಿಷ್ಯಕ್ಕೆ ಏನೇನ್ ರೀತಿ ಕುಂದುಕೊರತೆಗಳನ್ನ ನೀವು ಎಲ್ಲ ಇದೊಂದೇ ದಿನ ಅಲ್ಲ, ಈ ಒಂದು ವಿಚಾರನ ನೀವು ಪ್ರತಿ ದಿನನೂ ಕೂಡ ಈ ಒಂದು ಪೋಷಕರ ಗಮನಕ್ಕೆ ತರುವ ನಮ್ಮ ಜೊತೆ ನೀವು ಕೈ ಜೋಡಿಸಿದ್ರೆ ಸ್ವಸ್ಥ ಭಾರತವನ್ನ ಕಟ್ಟೋಕೆ ನಿಮ್ಮಗಳ ಸಹಕಾರವು ನಮ್ಗಾಗತ್ತೆ ಅಂತ ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹುಲಿನಾಯಕ್ ಅವರು ಬಂದಿದ್ದಾರೆ. ನಮ್ಮ ವೇದಿಕೆಯಲ್ಲಿ ನಮ್ಮ IMA ಕೃಷ್ಣಮೂರ್ತಿ ಅವರು ಬಂದಿದ್ದಾರೆ, ಶಾಂತಕುಮಾರ್ ಅವರು ಬಂದಿದ್ದಾರೆ, ರಾಘವೇಂದ್ರ ಡಾಕ್ಟರ್ ಬಂದಿದ್ದಾರೆ, ಪ್ರಭಾಕರ್ ಜಿ ಬಂದಿದ್ದಾರೆ, ಸಾಕಷ್ಟು ಎಲ್ಲ ಮಾಧ್ಯಮ ಮಿತ್ರರು ಬಂದಿದ್ದಾರೆ. ಎಲ್ರಿಗೂ ಕೂಡ ಸ್ವಾಗತಿಸ್ತಾ ನಿಮ್ಮ ಒಂದು ಕಾರ್ಯ ಶ್ಲಾಘನೀಯವಾಗ್ಲಿ ಮತ್ತೆ ಈ ಒಂದು ಯಶಸ್ವಿಯಾಗ್ಲಿ. ನಾವು ಮಾಡಿದಂತ